ನೋಡಿ, ಇದು ನನ್ನ ಫ್ರೆಂಡ್ ಧನುಷ. ಕ್ಯಾಮ್ರಾ ನೋಡ್ತಿದ್ರೆ ಸಾಕು ಕೂದಲು ಸರಿ ಮಾಡ್ಕೊತಾನೆ, ಇಲ್ಲ ಫೇಸ್ ಸರಿ ಮಾಡ್ಕೊತಾನೆ. ಇವನಿಗೆ ತನ್ನ ಸ್ಟೈಲ್ ಮೇಲೆ ಅಷ್ಟು ಕ್ರೇಜ್ ಇದೆ. ಇವನು ಫೋನ್ ನೋಡ್ತಿದ್ದಾನೆ. ಯಾಕೆ ಅಂತಂದರೆ ಈಗ ಆ್ಯಕ್ಚುಲಿ ಅವನಿಗೆ ಸೆಮಿನಾರ್ ಮಾಡಿರೋದ್ರಿಂದ ಆ್ಯಕ್ಚುಲಿ ಸೀರಿಯಸ್ ಆಗಿ ಫುಲ್ಲು ಕುತ್ಕೊಂಡು ಕಲಿತಿದ್ದಾನೆ. ಸೆಮಿನಾರ್ ಮಾಡಲೇಬೇಕು ಅಂತ. ಅದೇ ಕ್ಲಾಸಲ್ಲಿ ಯಾರೂ ಸ್ಟೂಡೆಂಟ್ಸೇ ಇಲ್ಲ. ನೀವು ನೋಡ್ತಿರ್ಬೋದು, ಹುಡುಗರು ಇರೋದು ನಾವು 5 ಜನ ಆದರೆ ಡೋರಲ್ಲಿ ಬಂದು ಶೋಕಿ ಕೊಡೋರು 20 ಜನ ಆಗಿರ್ತಾರೆ. ಬರ್ತಾರೆ ಹೋಗ್ತಾರೆ, ಕ್ಲಾಸ್ ರೂಮಲ್ಲಿ ಮಾತ್ರ ಕೂರೋದಿಲ್ಲ. ಅದೇ ರೀತಿ ಮುಂದ್ಗಡೆ ಬಂದು ಮಾತಾಡೋದೇನು ಸ್ಟೈಲ್ ಏನು ಅದನ್ನೆಲ್ಲ ತೋರಿಸ್ಬಿಟ್ಟು ಹೋಗ್ತಾರೆ. ಅದೇ ಹುಡುಗಿರು ನೋಡಿ, ಅವರು ಆರಾಮಾಗಿ ಕೂತ್ಕೊಂಡು ಡೆಸ್ಕ್ ಬಿಟ್ಟು ಅಲ್ಲಾಡೋದೇ ಇಲ್ಲ. ಯಾಕೆಂತಂದರೆ ಅವರು ನ್ಯೂಟನು ಪ್ರೋಟಾನು ಮ್ಯಾಗ್ನೆಟ್ ಇರುತ್ತಲ್ಲ, ಆ ಥರ ಅನಿಸುತ್ತೆ. ಅವ್ರು ಡೆಸ್ಕ್ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ. ಅದೇ ರೀತಿ ನಮ್ಮ ಫ್ರೆಂಡ್ ನೋಡೋದಾದರೆ ಅದು ಇದು ಫಾಸ್ಟಾಗಿ ವರ್ಕ್ ಮಾಡ್ತಾನೆ ಇದ್ದ. ಅವನು ವರ್ಕ್ ಮಾಡ್ಕೊಂಡು ಫೋನ್ ನೋಡ್ತಿರ್ಬೇಕಾದ್ರೆ ಸೆಮಿನಾರ್ ಕಲಿತಿದ್ದಾನೆ. ಅದ್ರ ಮಧ್ಯೆ ಗ್ಯಾಲ್ರಿಲಿ ವೀಡಿಯೋ ಕೂಡ ನೋಡ್ತಿದ್ದಾನೆ. ಇನ್ನೊಬ್ಬಂಗೆ ಕೂಡ ತೋರಿಸ್ತಾನೆ. ಯಾಕೆಂದರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕಲ್ವಾ. ಈ ಹಾಡು ಮಚ್ಚ, ಹಿಂಗಿಂಗೆ ಮಚ್ಚ, ಹಿಂಗಿಂಗೆ ಮಚ್ಚ, ಎಲ್ಲೋಗಿ ಡೌನ್ಲೋಡ್ ಮಾಡೋದು, ಯಾವ ಸ್ಟೋರಿ ನೋಡೋದು ಅಂತೆಲ್ಲ ಅವನಿಗೆ ತೋರಿಸಿ ಐಡಿಯಾ ಕೂಡ ತಗೋತಿದ್ದಾನೆ. ಇದ್ರ ಮಧ್ಯೆ ನಾನು ಕೂಡ ವೀಡಿಯೋ ಮಾಡ್ತಾನೆ ಹೋಗ್ತಿದ್ದೆ. ಯಾಕೆ ಅಂತಂದರೆ ಅಷ್ಟು ನನ್ನ ಫ್ರೆಂಡ್ಸ್ ಕ್ರೇಜ್ಗಳು ಕೂಡ ಕೊಡ್ತಾಯಿದ್ರು ನನಗೆ. ಯಾಕೆ ಹಿಂಗೆ ನನ್ನ ಫೋನೆಲ್ಲ ಆಡ್ತಿದೆ ಅಂತಂದರೆ ಆ್ಯಕ್ಚುಲಿ ನಾನು ಫೋನ್ ಇಟ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಟೀಚರ್ ಕೂಡ ಬಂದ್ಬಿಟ್ರು. ನೋಡಿ, ಈಗೇನು ಬ್ಲ್ಯಾಕ್ ಸ್ಕ್ರೀನ್ ಕಾಣ್ತಿದೆ, ನಾನು ವೀಡಿಯೋ ಮಾಡೋಕ್ಕಾಗ್ದಲೇ ಜೋಬಿಗೆ ಹಾಕ್ಕೊಂಡಾಗ ಆಗಿದ್ದಿದ್ದು. ಆ್ಯಕ್ಚುಲಿ ನಾನು ಸಡನ್ನಾಗಿ ತೆಗೆದ್ಬಿಟ್ಟು ಕೂಡ ನೋಡಿ ವೀಡಿಯೋ ಆಫ್ ಮಾಡ್ತಿದ್ದೀನಿ. ಈಗ ಆಫ್ ಮಾಡಿ ವಾಪಸ್ ಜೋಬಿಗೆ ಹಾಕ್ಕೊಂಡೆ. ತದನಂತರ ಮಧ್ಯಾಹ್ನ ಡ್ಯಾನ್ಸ್ ಮಾಡೋಕ್ಕೆ ಕಲಿಯೋಣ ಅಂತ ಈಗ ಅಭಿ ಆಗಿರ್ಬೋದು, ಅವ್ನ ಪಕ್ಕದಲ್ಲಿ ಕೂತಿರೋ ಅವಿನಾಶ್, ಫಸ್ಟ್ ಕೂತಿದ್ದಾನಲ್ಲ ಅವ್ನು ಅಭಿ, ನಾನು ಕೂಡ ಅಭಿನೇ, ಅವನು ಅಭಿ. ನೋಡಿ, ರೈಸ್ ತಿನ್ನೋಕ್ಕಂತ ಬಂದ್ವಿ. ತಿನ್ಕೊಂಡೇನೋ ಆಯಿತು. ಈಗ ಅವರಿಬ್ಬರು ಅಲ್ಲೇ ಹೋದರು. ಇನ್ನು ನಾನು ಧನುಷ ಕ್ಲಾಸ್ ರೂಮ್ ಒಳಗಡೆ ಡ್ಯಾನ್ಸ್ ಕಲಿಯೋಣ ಅಂತ ಬರ್ತಾಯಿದ್ವಿ. ಅದೇ ರೀತಿ ನನ್ನ ಫ್ರೆಂಡ್ ಕಿರಣ್ ಹೋಗ್ತಿದ್ದ ನೋಡಿ, ಇವನೇ ನಮ್ಮ ಡ್ಯಾನ್ಸ್ ಮಾಸ್ಟರು. ಇವನ ಹತ್ರನೇ ನಾವು ಡ್ಯಾನ್ಸ್ ಎಲ್ಲ ಕಲಿತಿರೋದು. ಎಲ್ಲರೂ ಈಗ ಅಭಿ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಕಿರಣ್, ನಾವು ಯಾರು ಡ್ಯಾನ್ಸ್ ಕಲಿತೀವೋ ಎಲ್ಲರೂ ಕೂಡ ಹೋಗ್ತಾಯಿದ್ದೀವಿ ಡ್ಯಾನ್ಸ್ ಕಲಿಯೋಕ್ಕಂತ. ನೋಡಿ, ನಾವು ಡ್ಯಾನ್ಸ್ ಕೂಡ ಕಲ್ತು ಪ್ರಾಕ್ಟೀಸ್ ಮಾಡಿ ಈಗ ಆಲ್ರೆಡಿ ಬಸ್ ಹತ್ತಿದ್ದೀವಿ. ಯಾಕೆ ಆ ವೀಡಿಯೋ ತೋರಿಸಿಲ್ಲ ಅಂತಂದರೆ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಅದನ್ನು ನೀವು ಕೂಡ ನೋಡ್ಬೋದು ಯಾಕೆ ಡ್ಯಾನ್ಸ್ ಕಲಿತಿದ್ದೀವಂತ. ಇನ್ನೊಂದು ಕಾರಣ ಇದೆ. ಈಗ ಧನುಷ್ ಇದನ್ನೆಲ್ಲ ಹಿಂಗೆ ಕಾಣ್ತಿದ್ದಾನಲ್ಲ, ಅವನು ವೀಡಿಯೋ ಮಾಡಿದೆ ಅಂತ ಡಿಲೀಟ್ ಮಾಡಿಬಿಟ್ಟ ಗ್ಯಾಲರಿಯಿಂದ. ಅದರಿಂದ ನಾನು ನಿಮಗೆ ಈ ವ್ಲಾಗಲ್ಲಿ ಹಾಕೋಕ್ಕಾಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಏನಾರು ಆಗಲಿ ಮಿನಿಮಮ್ 4 ಮಿನಿಟ್ಸ್ ಹಾಕಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೋಡಿ, ನಾನು ಎಲ್ಲಿ ವೀಡಿಯೋ ಮಾಡೋದು ನನಗೆ ಬೈತಾನೆ ಇರ್ತಾನೆ. ಯಾಕೆಂತಂದರೆ ಈ ಥರ ಎಲ್ಲ ಬಸ್ಸಲ್ಲಿ ವೀಡಿಯೋ ಮಾಡಿಬಿಡ ಅಂತ. ಅದು ಅವ್ನು ಹೇಳೋದು ಒಳ್ಳೆಯದೇ. ಅವ್ನು ನನ್ನ ಜೊತೆ ಇರೋದ್ರಿಂದ ಎಲ್ಲ ಒಳ್ಳೆಯದನ್ನೇ ಹೇಳ್ತಾನೆ. ಅದೇ ರೀತಿ ನಾವು ಕೂಡ ಬಸ್ಸಲ್ಲಿಂದ ಇಳಿಯೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಫೋನ್ ಹಿಡ್ಕೊಂಡು ಈ ಕಡೆ ವೀಡಿಯೋನೂ ಮಾಡಬೇಕಲ್ಲ. ಕೊನೆಗೂ ಇಳಿದೇ ಬಿಟ್ಟೆ ನೋಡಿ ನಮ್ಮ ಭದ್ರಾವತಿ ಬಸ್ ಸ್ಟ್ಯಾಂಡಲ್ಲಿ. ಅದರಿಂದ ನೋಡ್ಬೋದು ನೀವು ಹೇಗೆ ನಾವು ಪ್ರತಿಯೊಂದು ಹಂತದಲ್ಲೂ ನಿಧಾನಕ್ಕಾದರೂ ಮುಂದೆ ಸಾಗ್ತಾಯಿದ್ದೀವಿ ಅಂತ. ಒಂದು ವೀಡಿಯೋಗ್ರಫಿ ಆಗಿರ್ಬೋದು, ಕ್ಯಾಮ್ರಾಗ್ರಫಿ ಆಗಿರ್ಬೋದು, ಡ್ಯಾನ್ಸ್ ಕಲಿಯೋದಾಗಿರ್ಬೋದು, ನಿಧಾನಕ್ಕೆ ಕಲಿತು ಮುಂದೆ ಬರೋ ಪ್ರಯತ್ನ ಕೂಡ ಮಾಡ್ತಿದ್ದೀವಿ. ಇಲ್ಲಿಂದ ನಾವು ಆ್ಯಕ್ಚುಲಿ ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬಂದು ನಾವು ಬಸ್ ಪಾಸ್ ಇರೋದ್ರಿಂದ ಹೊರಗಡೆ ಬೈಕ್ ಹಾಕಿರ್ತೀವಿ. ಆ ಬೈಕ್ ಕೂಡ ತೆಗ್ದು ಹೋಗಬೇಕು. ಅದಕ್ಕಿಂತ ಮುಂಚೆ ನಮ್ಮ ಭದ್ರಾವತಿ ಬಸ್ ಸ್ಟ್ಯಾಂಡ್ ಫೆಸಿಲಿಟಿ ಹೇಳ್ತೀನಿ ನೋಡಿ. ಫಸ್ಟೆಲ್ಲ ಇಲ್ಲಿ ಬೈಕ್ನ ಮುಂದೆವರೆಗೂ ನಿಲ್ಲಿಸ್ಬಿಡ್ತಿದ್ರು, ಬಸ್ಸಿಗೆ ಪ್ರಾಬ್ಲಮ್ ಆಗೋದು. ಆದರೆ ಈಗ ಏನಾದರೂ ಮಾಡಿ ಕಂಬಿ ಒಳಗಡೆ ತರಬೇಕಂತ ನೋಡಿ ಸೈಡಲ್ಲಿ ಸ್ಟೀಲ್ ಕಂಬಿಗಳು ಕೂಡ ಹಾಕ್ಬಿಟ್ಟು ಅದರೊಳಗಡೆ ಅಂದರೆ 20 ರೂಪೀಸ್ ಕಲೆಕ್ಟ್ ಮಾಡ್ತಾರೆ ಒನ್ ಡೇಗೆ. ನೀವು ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಪೂರ್ತಿ ಸೇಫ್ಟಿಲಿ ಕೂಡ ಇರುತ್ತೆ. ನೋಡಿ ಎಷ್ಟು ಜನ ಒಳಗಡೆ ನಿಲ್ಲಿಸಿದ್ದಾರೆ, ದುಡ್ಡು ಕೊಡೋಕ್ಕಾಗದೇ ಇರೋ ಹೊರಗಡೆ ಕೂಡ ನಿಲ್ಲಿಸಿದ್ದಾರೆ. ಈ ನಮ್ಮ ಭದ್ರಾವತಿ ಬಸ್ ಸ್ಟ್ಯಾಂಡ್ ಬಿಟ್ಟರೆ ನಿಮಗೆ ಯಾವ ಶಿವಮೊಗ್ಗ ಜಿಲ್ಲಾ ಬಸ್ ಸ್ಟ್ಯಾಂಡ್ಗಳಲ್ಲೂ ಈ ಥರ ಸೌಲಭ್ಯ ಸಿಗೋಲ್ಲ ನಿಮಗೆ. ಅಷ್ಟು ಮಟ್ಟದಲ್ಲಿ ನಮ್ಮ ಭದ್ರಾವತಿ ಮುಂದೆ ಬೆಳೀತಾ ಇದೆ. ಅದೇ ರೀತಿ ನೀವು ಕೂಡ ನೋಡ್ಬೋದು. ಇವನು ಎಷ್ಟು ಒಳ್ಳೆ ಬುದ್ಧಿ ಹೇಳ್ತಾನೋ ಅದೇ ರೀತಿ ಫೋನಲ್ಲಿ ಇಡೀ ದಿವಸ ಮುಳ್ಕೊಂಡಿರ್ತಾನೆ. ನಾನು ಕ್ಯಾಮ್ರಾದಲ್ಲಿ ಮುಳುಗಿದ್ರೆ ಅವನು ಮಾತಾಡೋದಲ್ಲೇ ಮುಳುಗಿರ್ತಾನೆ. ಅದಕ್ಕೆ ಏನಾರು ಆಗಲಿ ಇವತ್ತು ಹೋಗೋಣ ಮನೆಗೆ, ಅವ್ನು ಮಾತಾಡೋದು ಮುಗೀತು ಅಂದ್ಬಿಟ್ಟು ನಾವು ಬಂದ್ವಿ ನಮ್ಮ HF100 ಗಾಡಿ ತೆಗಿಯೋಕ್ಕೆ. ಆ್ಯಕ್ಚುಲಿ ನೋಡಿ, ಇದೇ ರೀತಿ ಕೀ ಹಾಕೋದು ಅಂತ ಎಲ್ರಿಗೂ ಗೊತ್ತು. ನಿಮಗೂ ಆದರೂ ಇನ್ನೊಂದು ಸತಿ ತೋರಿಸ್ತೀನಿ. ಅಲ್ಲಿಂದ ಕೀ ಹಾಕಿ ನಾವು ಗಾಡಿ ತೆಗ್ದು ನನ್ನ ಫ್ರೆಂಡಿಗೆ ಸ್ವಲ್ಪ ನಾಚಿಕೆ, ಅದಕ್ಕೆ ಹಿಂದ್ಗಡೆ ಹತ್ತಿ ನಗಾಡ್ತವನೆ. ಆದರೂ ಕೂಡ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. ಏನು ನಮ್ಮದು ಬಸ್ ಸ್ಟ್ಯಾಂಡಿಂದ ನಮಗೆ 1.5 2 ಕಿಲೋಮೀಟರ್ ನಮ್ಮ ಮನೆಗೆ ಡಿಸ್ಟೆನ್ಸ್ ಆಗುತ್ತೆ. ನೋಡಿ, ನಾನು ನಿಧಾನಕ್ಕೆ ಡ್ರೈವ್ ಮಾಡ್ಕೊಂಡು ನಿಮ್ಮ ಮನೆ ಕಡೆ ಹೋಗ್ತಾಯಿದ್ದೀನಿ.
ನಿಧಾನಕ್ಕೆ ಮಾಡ್ತಿರೋದು, ನಾನೇನು ಫಾಸ್ಟಾಗಿ ಮಾಡ್ತಿಲ್ಲ. ಇದು ನಮ್ಮ ವಿಶಾಲ್ ಮೆಗಾ ಮಾರ್ಟ್, ನಮ್ಮ ಭದ್ರಾವತಿಗೆ ಒಂದು ಚಿಕ್ಕ ಮಾಲ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ನಮಗೆಲ್ಲ ನೆಸೆಸರಿ ಐಟಮ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಎ ಟು ಝೆಡ್ ಎಲ್ಲ ನಮ್ಮ ಮಕ್ಕಳಿಂದ ಆಡೋದ್ರಿಂದ ಹಿಡ್ದು ಎಲ್ಲ ಐಟಮ್ಸ್ಗಳು, ಸೀರೆ ಬಟ್ಟೆ ಆಗಿರ್ಬೋದು, ಪ್ರತಿಯೊಂದು ಐಟಮ್ಸು ಇಲ್ಲಿದೆ. ಇದೇ ರೀತಿ ನಮ್ಮ ಏನು ಇಲ್ಲೊಂದು ರೈಲ್ವೆ ಹಳಿ ಆಗಿದೆಯಲ್ಲ, ಇದಕ್ಕೆ ನಮಗೆ ಮೇಲ್ಗಡೆ ರೈಲ್ ಹೋಗುತ್ತೆ, ಅಂಡರ್ಗ್ರೌಂಡ್ ಪಾಸ್ ಕೊಟ್ಟಿದ್ದಾರೆ ನಮಗೆ ಹೋಗೋದಕ್ಕಂತ. ಇಲ್ಲಿ ಆ್ಯಕ್ಚುಲಿ ಯಾವಾಗಲೂ ನೀರು ನಿಂತಿರುತ್ತೆ. ಇವಾಗ ಮಳೆ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಇಲ್ಲೇನು ನೀರು ನಿಂತಿಲ್ಲ. ಇದೇ ರೀತಿ ನಮ್ಮ ಫ್ರೆಂಡು ಅವ್ರ ಮನೆ ಒಳಗಡೆ ಹೋಗ್ತವನೆ. ಏಕೆ ಅಂತಂದರೆ ಅವ್ರ ಮನೆ ಬಂತು, ಅದಕ್ಕೆ ಅವ್ನು ಹೇಳ್ದ ನಾನು ವೀಡಿಯೋ ಮಾಡಿಬಿಡ, ನಮ್ಮ ಮನೆ ತುಳಸಿ ಪೂಜೆ ಮಾಡಿದ್ವಿ, ಅದ್ರ ವೀಡಿಯೋ ಮಾಡು ಅಂತಂದ. ಸರಿ ಆಯಿತು ಅಂದ್ಬಿಟ್ಟು ಅವ್ರ ಮನೆ ಮಾಡಿ ಆ ತುಳಸಿ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಅಷ್ಟೇ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಅವ್ರ ರೀತಿ ನಾನು ಕೂಡ ಮಾಡಿಲ್ಲ, ನಾವು ಅಷ್ಟು ಚೆನ್ನಾಗಿ ಮಾಡೋದು ಇಲ್ಲ ನೋಡಿ. ಯಾವ ರೀತಿ ತುಳಸಿ ಪೂಜೆ ಯುಗದಲ್ಲಿ ಅವ್ರ ಅಮ್ಮಂದು ಬಹುಪಾಲು ಅನಿಸುತ್ತೆ, ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅದೇ ರೀತಿ ನಾನು ಈ ತುಳಸಿ ಪೂಜೆನ ನೋಡ್ಕೊಂಡು ಮನೆಗೆ ಕೂಡ ಬಂದೆ. ಮನೆಗೆ ಬಂದ್ಬಿಟ್ಟು ಫೋನ್ನ ಚಾರ್ಜಿಗೆ ಹಾಕ್ಕೊಂಡೆ ನೋಡ್ತಾಯಿದ್ದೀನಿ, ಯಾಕೆಂದರೆ ಚಾರ್ಜ್ ಇಲ್ಲ. ಈಗ ವ್ಲಾಗ್ ಕೂಡ ಮಾಡಬೇಕು, ಏನಾದರೂ ಆಗಲಿ ಅಂದ್ಬಿಟ್ಟು ಚಾರ್ಜಿಗೆ ಹಾಕ್ಕೊಂಡೆ ನಾನು ವೀಡಿಯೋ ತೆಗಿತಾಯಿದ್ದೀನಿ. ಅದೇ ರೀತಿ ನೀವು ನೋಡ್ಬೋದು ಹೇಗೆ ನಾನು ಇಡೀ ದಿವಸ ವ್ಲಾಗ್ ಮಾಡಿದೆ ಅಂತ. ಅದೇ ರೀತಿ ನೀವು ಸಪೋರ್ಟ್ ಮಾಡಿದೆ, ಇದೇ ರೀತಿ ಇನ್ನೂ ಹೆಚ್ಚಿದಾಗಿ ವ್ಲಾಗ್ ಆಗ್ತೀನಿ. ನಾನು ಕಂಟೆಂಟ್ ಇಲ್ಲ ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಏನು ಆ್ಯಡ್ ಮಾಡಬೇಕು ಅಂತ. ಆ್ಯಕ್ಚುಲಿ ಕರೆಂಟ್ ಹೋಗಿದ್ದಾಗ ಕರೆಂಟ್ ಬಂತು ಅಂತ ಲೈಟ್ ಆನ್ ಮಾಡ್ಕೊಂಡು ನಮ್ಮ ಜೊತೆ ಮಾತಾಡ್ತಿದ್ದೀನಿ. ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದು ಅಥವಾ ಈ ವಿಡಿಯೋ ಕಮೆಂಟಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ಕೂಡ ಹಾಕ್ತೀನಿ.